ಶಿರಸಿ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯಿತಿಯ ಸುಬ್ರಾಯಕೊಡ್ಲಿನ ಸುಪ್ಪಿನಬೆಟ್ಟ ಇದೀಗ ಅನೈತಿಕ ಚಟುವಟಿಕೆ ತಾಣವಾಗಿದ್ದು ಸ್ಥಳೀಯರು ಹಗಲೇ ಹೊರಗೆ ಬರಲು ಭಯಪಡುತ್ತಿದ್ದಾರೆ. ಶಿರಸಿ ನಗರದಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಸುಪ್ಪಿನಬೆಟ್ಟದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕುಡುಕರ ಹಾವಳಿ ಹೆಚ್ಚಾಗಿದೆ. ಕುಡುಕರು ಸಿಗರೆಟ್ ಸೇದುವವರು ಗಾಂಜಾವನ್ನು ರಾಜಾರೋಷವಾಗಿ ಹೊಡೆಯುತ್ತಿದ್ದಾರೆ. ಸ್ಥಳೀಯರು ಹೊರಬರಲು ಭಯಪಡುತ್ತಿದ್ದಾರೆ. ಸಂಜೆ ವೇಳೆ ಬೆಟ್ಟದಲ್ಲಿ ಬೆಂಕಿ ಹಚ್ಚಿ ಪಾರ್ಟಿ ಮಾಡಿ ಅಲ್ಲೇ ಗ್ಲಾಸ್ ಅನ್ನು ಒಡೆದು ಹೋಗುತ್ತಿದ್ದಾರೆ. ಇದರಿಂದ ಸುಪ್ಪಿನಬೆಟ್ಟದಲ್ಲಿ ಜಾನುವಾರುಗಳು ಮೇಯಲು ತೊಂದರೆ ಆಗುತ್ತಿದೆ. ಅಲ್ಲದೆ ಹಗಲಲ್ಲೇ ಮಹಿಳೆಯರು, ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡಲು ಭಯಪಡುತ್ತಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ವಾರದಲ್ಲಿ 2 ಬಾರಿಯಾದರೂ ಇಲ್ಲಿಗೆ ಗಸ್ತು ತಿರುಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಜಾಗ ಇಸ್ಲೂರು ಗ್ರಾಮ ಪಂಚಾಯಿತಿಯ ಅಂಡರ್ಲಿ ಬರೋದು ಸುಬ್ರಾಯಕೊಡ್ಲು ಅಂತ. ಸುಮಾರು ವರ್ಷಗಳಿಂದ ಕೂಡ ಇಲ್ಲಿ ಅನಾವಶ್ಯಕವಾಗಿ ಜನರು ಬಂದು ಕಸವನ್ನು ಹಾಕಿ ಹಾಗೆ ಇಲ್ಲಿರುವ ಪ್ರಕೃತಿನ ಹಾಳು ಮಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ತುಂಬ ಯುವಕರು ಸಿಗರೇಟ್ ಸೇದೋದು, ಗಾಂಜಾ, ಹೆಂಡ ಕುಡಿದು ಇತ್ಯಾದಿ ಕೆಟ್ಟ ಕೆಲಸಗಳನ್ನು ಈ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ತುಂಬ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕುಡಿದು ಬಿಟ್ಟು ನಂತರ ಬೆಂಕಿ ಹಚ್ಚಿ ಕಾಡಿಗೂ ಕೂಡ ತೊಂದರೆ ಮಾಡ್ತಾ ಇದ್ದಾರೆ. ಕುಡಿದಂತಹ ಖಾಲಿ ಬಾಟ್ಲಿಗಳನ್ನು ಒಡೆದು ಅದರಿಂದ ಗ್ರಾಮಸ್ಥರಿಗೆ ಕಾಡಿನಲ್ಲಿ ನಡೆದಾಡಲಿಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಹಾಗೂ ಕೂಡ ಪ್ರಾಣಿಗಳಿಗೂ ಕೂಡ ಇಲ್ಲಿ ಮೇವಿನ ಜಾಗವಾಗಿರುವುದರಿಂದ ದನಗಳಿಗೂ ಕೂಡ ಇದು ತುಂಬ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಕೂಡ, ನಮ್ಮ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲವಾದರೆ ಮುಂದೆ ಗಂಭೀರ ಪರಿಸ್ಥಿತಿ ಬರ್ಬೋದು. ಗ್ರಾಮಸ್ಥರಿಗೆ ಇಲ್ಲಿ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿ ನಡೆದಾಡಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಒಬ್ಬಂಟಿಯಾಗಿ ಯಾವುದೇ ಹೆಂಗಸು ಕೂಡ ಈ ಜಾಗದಲ್ಲಿ ಓಡಾಡುವಾಗಿಲ್ಲ, ಅಷ್ಟು ಒಂದು ಗಂಭೀರ ಪರಿಸ್ಥಿತಿ ಉಂಟಾಗಿದೆ. ನಾವು ಗ್ರಾಮಸ್ಥರು ಎಷ್ಟು ಕ್ರಮ ಕೈಗೊಂಡರೂ ಕೂಡ ಯಾವುದೇ ಒಂದು ಪರಿಣಾಮ ಆಗ್ತಾ ಇಲ್ಲ. ಏಕೆಂದರೆ ನಮಗೂ ಕೂಡ ಹೆದರಿಕೆ ಆಗ್ತಾ ಇದೆ. ಅವರು ಕುಡಿದ ಮೋಜು ಮಸ್ತಿ ಮಾಡ್ತಾ ನಮ್ಗೆ ಏನು ಮಾಡ್ತಾರೋ ಅಂತ ನಮಗೂ ಕೂಡ ಭಯ ಇದೆ. ಹಾಗೆಯೇ ಸಿಗರೇಟನ್ನು ಸೇದಿ ನಂತರ ಉಳಿದ ಸಿಗರೇಟನ್ನು ಎಸೆಯೋದ್ರಿಂದ ಇಲ್ಲಿ ದರ್ಕಿಗೆ ಬೆಂಕಿ ಹತ್ಕೊಂಡು ತುಂಬ ಅನಾಹುತ ಆಗಿದ್ದು ನಾವು ಕಂಡಿದ್ದೇವೆ. ಇನ್ನೂ ಮುಂತಾದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಅರಣ್ಯ ಇಲಾಖೆಯವರು, ಪೊಲೀಸ್ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಪ್ರತಿಕ್ರಿಯೆ ನೀಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ, ಎಲ್ಲ ಗ್ರಾಮಸ್ಥರು ಕೂಡ. ಇಲ್ಲಿ ಈ ಜಾಗದಲ್ಲಿ ಮಹಿಳೆಯರು ಮತ್ತು ಹುಡುಗರು ಯಾರೋ ಒಬ್ಬಂಟಿಗರಾಗಿ ಓಡಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಮತ್ತು ಬೆಳಗ್ಗೆಯಿಂದನೇ ಎಲ್ಲ ಯುವಕರು ಇಲ್ಲಿ ಬಂದು ಸಿಗರೇಟ್ ಸೇದುವುದು, ಹೆಂಡ ಕುಡಿಯುವುದು, ಗಾಂಜಾ ಎಲ್ಲ ಇನ್ನಿತರ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಮತ್ತು ಬಾಟಲಿಯನ್ನು ಒಡೆದು ಹಾಕಿರುವುದರಿಂದ ದನಗಳ ಕಾಲಿಗೆ ಕಪ್ಪಿ ದನಗಳಿಗೂ ಅಪಾರವಾದ ಪೆಟ್ಟಾಗಿ ಹಾನಿ ಉಂಟಾಗ್ತಾ ಉಂಟು. ಮತ್ತು ಕಸವನ್ನು ಕೊಟ್ಟೆಯಲ್ಲಿ ಎಲ್ಲ ತ್ಯಾಜ್ಯ ವಸ್ತುವನ್ನು ಹಾಕಿದ್ರಿಂದ ದನ ತಿಂದು ಅದರಿಂದ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿ ಮತ್ತು ದನಕರುಗಳು ಸಾಯುವುದೂ ಉಂಟು. ಈ ಬಗ್ಗೆ ಸ್ವಲ್ಪ ಅಧಿಕಾರಿಗಳು ಕ್ರಮ ತೆಗೆದುಕೊಂಡ್ರೆ ನಮಗೆ ಒಳ್ಳೆಯದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.